ಮಂಗಳೂರಿನಲ್ಲಿ ಬನ್ಸ್ ಎಷ್ಟು ಫೇಮಸ್ಸು ಹಾಗೆಯೇ ಗೋಲಿ ಬಜೆ ಕೂಡ ಅಷ್ಟೇ ಫೇಮಸ್. ಬನ್ನಿ ಇವತ್ತು ಕೂಡ ನಾವು ಅದೇ ರೆಸಿಪಿನ ಮಾಡೋಣ. ನಮಸ್ತೆ ವೀಕ್ಷಕರೇ, ಉಷಾ ಸವರಿಚಿಗೆ ಸ್ವಾಗತ. ನಾನಿವತ್ತಿಲ್ಲಿ ಗೋಲಿ ಬಜೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಸಂಜೆ ಟೈಮ್ ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾಗಿರುವಂಥ ಗೋಲಿ ಬಜೆ ಪ್ಲಸ್ 1 ಕಪ್ ಟೀ ಅಥವಾ ತೆಂಗಿನಕಾಯಿ ಚಟ್ನಿ ಜೊತೆಗೆ ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಪರ್ಫೆಕ್ಟ್ ಮೆಷರ್ಮೆಂಟ್ ಜೊತೆಗೆ ಇವತ್ತಿನ ಈ ರೆಸಿಪಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಇಲ್ಲಿ ಅರ್ಧ kg ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಹಾಗೆ 1/4 ಚಮಚ ಆಗೋಷ್ಟು ಸೋಡಾನ ಹಾಕ್ಕೊಂಡು ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಡ್ರೈ ಮಿಕ್ಸ್ ಆದ ನಂತರ ಇದಕ್ಕೆ 300 ml ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀವಿ. ನೀವು ಅರ್ಧ kgಗೆ ಅರ್ಧ ಲೀಟ್ರಷ್ಟು ಮೊಸರನ್ನು ಹಾಕ್ಕೊಳ್ಬೋದು. ಅದರಲ್ಲಿ ಸ್ವಲ್ಪ ಮೊಸರು ಹುಳಿ ಇರೋದ್ರಿಂದ ನಾನು 300 ml ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಇಲ್ಲ ಅಂದರೆ ನಾರ್ಮಲ್ ಸಪ್ಪೆ ಮೊಸರಿದೆ ಅಂದರೆ ನೀವು ಅರ್ಧಕ್ಕೆ ಅರ್ಧ ಮೊಸರನ್ನ ಹಾಕ್ಕೊಳ್ಬೋದು ಸಮ ಪ್ರಮಾಣದಲ್ಲಿ, ಇಲ್ಲಾಂದರೆ 300 ml ಕೂಡ ಹಾಕ್ಕೊಳ್ಬೋದು. ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಮೊಸರು ಬದಲಾಗಿ ಮಜ್ಜಿಗೆ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಹಿಟ್ಟು ಬಂದುಬಿಟ್ಟು ದೋಸೆ ಬ್ಯಾಟ್ರೆಲ್ಲ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿರಬೇಕು. ತುಂಬಾ ತೆಳ್ಳಗಾದರೂ ಕೂಡ ಗೋಲಿ ಬಜೆ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ನೋಡಿ ನಾನು ತೋರಿಸ್ಕೊಳ್ತೀನಿ ನೋಡಿ, ತುಂಬಾ ಗಟ್ಟಿಯಾಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏರ್ ಫಾರ್ಮೇಷನ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಅದು ಗೂಡಾಗಿ ಗೋಲಿ ಬಜೆ ಅನ್ನೋದು ಬರುತ್ತೆ. ಹೀಗೆ ಒಂದೇ ಡೈರೆಕ್ಷನಲ್ಲೇ ತಿರುಗಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಿಟ್ಟನ್ನು ಈ ರೀತಿ ಮೇಲಿಂದ ಎತ್ತಿ ಹೊಡಿಬೇಕಾಗುತ್ತೆ. ಆವಾಗಲೇ ಚೆನ್ನಾಗಿ ಏರ್ ಫಾರ್ಮೇಷನ್ ಅನ್ನೋದು ಆಗೋದು, ಒಂಥರ ಅದು ಸ್ಟಿಕ್ಕಿನೆಸ್ ಅನ್ನೋದು ಬರೋದು. ಹಾಗೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಗಂಟುಗಳಿರಬಾರ್ದು. ಲಂಪ್ಸ್ ಅನ್ನೋದು ಎಲ್ಲ ಅಷ್ಟು ಕ್ಲಿಯರ್ ಆಗಬೇಕು. ನೀಟಾಗಿ ಸಾಫ್ಟಾಗಿರುವಂತಹ ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 5 ನಿಮಿಷಕ್ಕಿಂತ ಜಾಸ್ತಿಗೆ ತಿರ್ಸ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ಒಂಚೂರು ಗಂಟುಗಳಾಗಲಿ ಏನೂ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏರ್ ಫಾರ್ಮೇಷನ್ ಮಾಡ್ಕೋಬೇಕು. ಇದಿಷ್ಟು ಆದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಶುಂಠಿ, ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಇದಿಷ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಶುಂಠಿನ ಸಣ್ಣದಾಗಿ ಕಟ್ಟಾದರೂ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿನ ಅಷ್ಟೇ ಬೇಕಾದ್ರೆ ತುರಿಬೇಕಾದ್ರೆ ಹಾಕ್ಕೋಬೋದು. ನಾನಿಲ್ಲಿ ಕಟ್ ಮಾಡಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ನಾರ್ಮಲಿ ಹೋಟೆಲ್ಗಳಲ್ಲಿ ತೆಂಗಿನಕಾಯಿ ಪೀಸ್ಗಳನ್ನೇ ಹಾಕಿರ್ತಾರೆ. ಇದಿಷ್ಟನ್ನು ಹಾಕಿ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಮುಚ್ಚಿಡಬೇಕಾಗುತ್ತೆ. ಒಂದು ಮಿನಿಮಮ್ 3 ಅವರ್ ಆದರೂ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಾನಿಲ್ಲಿ 3 to 4 ಅವರ್ಸ್ ಬಿಟ್ಟಿದ್ದೀನಿ. ಒಂದು 4 ಅವರ್ ಆದಮೇಲೆ ಈ ರೀತಿ ಮೇಲೆಲ್ಲ ಬಬಲ್ಸ್ ಬಂದು ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿ ಈ ರೀತಿ ರೆಡಿಯಾಗಿರುತ್ತೆ. ಚೆನ್ನಾಗಿ ಫರ್ಮೆಂಟ್ ಆಗಿರೋದನ್ನ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ತಿರುಗಿಸ್ಕೊಂಡು ನಂತರ ಇದನ್ನು ಕಾದಿರೋಂಥ ಎಣ್ಣೆಗೆ ಒಂದೊಂದಾಗಿ ಬಿಟ್ಕೊಳ್ಬೇಕಾಗತ್ತೆ. ಇದನ್ನೇನು ಉದ್ದಿನ ವಡೆ ಥರ ಶೇಪೆಲ್ಲ ಮಾಡಿ ಉಂಡೆ ಮಾಡಿ ಆ ಥರ ಬಿಡೋಂಗಿಲ್ಲ. ಜಸ್ಟ್ ಸ್ವಲ್ಪ ನೀರಿನಲ್ಲಿ ಕೈ ಹತ್ಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಂಡು ಬಿಸಿ ಕಾದಿರೋಂಥ ಎಣ್ಣೆಗೆ ಹಾಕ್ಕೊಳ್ಳೋದಷ್ಟೇ. ಎಣ್ಣೆನೂ ಕೂಡ ತುಂಬಾ ಜಾಸ್ತಿ ಒಂಥರ ಹೊಗೆ ಬರೋಷ್ಟು ಬಿಸಿ ಮಾಡ್ಕೊಳ್ಬಾರ್ದು. ಮೀಡಿಯಮ್ಮಾಗೆ ಕಾಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಜಾಸ್ತಿ ಕಾಸ್ಬಿಟ್ರೆ ಮೇಲೆ ಒಂಥರ ಕೆಂಪಾಗಿಬಿಡುತ್ತೆ, ಬೇಗನೆ ಒಳಗಡೆಯಿಂದ ಬೆಂದಿರಲ್ಲ. ಮೀಡಿಯಮ್ಮಾಗೆ ಕಾದಿರಬೇಕು ಎಣ್ಣೆ. ಅದಕ್ಕೆ ಈ ರೀತಿಯಾದಂಥ ಹಿಟ್ಟನ್ನು ಸ್ವಲ್ಪನೇ ಬಿಟ್ಟರೆ ಅದೇ ಉಬ್ಬಿ ಮೇಲೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಣ್ಣೆಲಿ ಅದೇ ಉಬ್ಬಿ ಮೇಲೆ ತೇಲ್ತಾ ಇದೆ. ಇದು ಚೆನ್ನಾಗಿ ಫುಲ್ ಎಲ್ಲನೂ ಒಂದೇ ಕಲರ್ ಬರೋವರೆಗೂ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ಬೋದು. ಬೇಕಾದರೆ ಇದಕ್ಕೆ ಚಟ್ನಿ ಬೇಕಾದರೂ ಮಾಡ್ಕೊಬೋದು, ಕಾಯಿ ಚಟ್ನಿ. ಇಲ್ಲಾಂದರೆ ಹಾಗೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಸಕ್ಕರೆ, ರುಚಿಗೆ ಬೇಕಾಗಿರೋಂಥ ತೆಂಗಿನಕಾಯಿ, ಹಸಿಮೆಣಸು ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗೂ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ನಾನು ಹೇಳ್ಕೊಟ್ಟಿರೋಂಥ ಸೇಮ್ ಮೆಥಡಲ್ಲಿ ಮಾಡಿ, ನಿಮಗೂ ಪರ್ಫೆಕ್ಟಾಗಿರುವಂತಹ ಗೋಲಿ ಬಜೆ ಬರುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೀವಿ. ಖುಷಿ ಆಗುತ್ತೆ ನೀವು ರೆಸಿಪೀಸ್ನ ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತಷ್ಟು ಈಸಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.